ಶಾಲೆಯಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆಲ್ಲ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ನಿಮಿಷವನ್ನಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ, ವಿಧಾಯಕವಾಗಿರ್ತಕ್ಕಂಥ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವಿಶೇಷವಾಗಿ ಇದೊಂದು ಜಾಗೃತಿ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ. ನನಗಾಗಿರ್ತಕ್ಕಂಥ ಹುಟ್ಟುಹಬ್ಬ ಇದ್ದರೂ ಸಹಿತ ನಾನು ಯಾವಾಗಲೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ. ಇದೇ ವರ್ಷ ಅದು ಸಹಜವಾಗಿ ಮೊಬೈಲ್ನಲ್ಲಿ ಹರಿದಾಡ್ತಾ ಇರೋದ್ರಿಂದ ಮೊಬೈಲಲ್ಲಿ ಬಿಡ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡೆ. ಬರುವಾಗ ಎಲ್ಲ ಸದಸ್ಯರು ಆತ್ಮೀಯರು ಶಾಲು ಮತ್ತು ಮಾಲೆಗಳನ್ನು ತರ್ತಾರೆ. ಅವರೆಲ್ಲರೂ ಕೂಡ ನೋಟ್ಬುಕ್ಗಳನ್ನು, ಪೆನ್ನುಗಳನ್ನು, ಕಂಪಾಸ್ಗಳನ್ನು ಅಥವಾ ಡಿಕ್ಷನರಿಗಳನ್ನು, ಪಾಕೆಟ್ ಡಿಕ್ಷನರಿ ತರಲಿ ಅಂತ ತಿಳ್ಕೊಂಡು ಹೇಳಿದ್ದೀವಿ. ಆ ರೀತಿಯಲ್ಲಿ ಇವತ್ತು ಅದನ್ನು ಚಾಚು ತಪ್ಪದೆ ಅನೇಕರು ತಾವೆಲ್ಲ ಪಾಲಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜೊತೆಗೆ ಇರ್ತಕ್ಕಂತಹ ಪೂಜ್ಯರಾದ ಅಭಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿ ಮತ್ತೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಗೋಕಾಕ್ ರೋಟರಿ ಸಂಸ್ಥೆಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಎಲ್ಲ ರೋಟರಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೆ ಶರಣಾರ್ಥಿಗಳನ್ನು ಹೇಳ್ತಾ, ನಮ್ಮ ಹುಕ್ಕೇರಿ ತಾಲೂಕಿನ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಸಾರಾಪುರವರು ಬಂದಿದ್ದಾರೆ. ಚುನಾವಣಾ ವಿಭಾಗದ ಆತ್ಮೀಯರಾಗಿರ್ತಕ್ಕಂತಹ ನಮ್ಮ ಸಂತೋಷ್ ನಾಯ್ಕರವರು ಬಂದಿದ್ದಾರೆ. ಚೌಲಾ ಸರ್ ಬಂದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಅನೇಕ ಜನ ನಮ್ಮ ಆತ್ಮೀಯ ಭಕ್ತರನ್ನಿಸಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆತ್ಮೀಯತೆಯಿಂದ ಆಗಮಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೀರಾ ಶುಗರ್ ಸಂಕೇಶ್ವರದ ಚೇರ್ಮನ್ ಆಗಿರ್ತಕ್ಕಂತಹ ಬಸವರಾಜ ಕಲ್ಲಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ, ಇವತ್ತು ಬಹಳ ನಮ್ಮ ಸಂಸ್ಥೆಯ ಹುಟ್ಟು ಹಾಕಿದಾಗಿನಿಂದಲೂ ಕೂಡ ಇದರ ಮೇಲೆ ವಿಶೇಷವಾಗಿರುವಂಥ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತು ಶಾಲೆಯನ್ನು ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದಲೇ ಬಂದಿರತಕ್ಕಂಥವರು ನಮ್ಮ ಪಕ್ಕದ ಮೌನೂರು ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಾ ವಿದ್ಯುತ್ ಶಕ್ತಿ ಗ್ರಾಮೀಣ ಸರ್ಕಾರಿ ಸಂಘದ ಚೇರ್ಮನ್ರಾಗಿ, ಪದಾಧಿಕಾರಿಗಳಾಗಿ, ನಿರ್ದೇಶಕರಾಗಿ ಕೆಲಸವನ್ನು ಮಾಡಿ ವಿಶ್ರಮಿಸಿರುವಂತಹ ಆತ್ಮೀಯರಾದ ಅಶೋಕ್ ಸಂತಪಗಳು ಆಗಮಿಸಿದ್ದಾರೆ. ಅವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ, ರೋಟರಿಯ ಎಲ್ಲ ಸದಸ್ಯರಲ್ಲಿ ಮತ್ತೊಮ್ಮೆ ಶರಣುಗಳನ್ನು ಹೇಳಿ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಹಾಗೂ ಎಲ್ಲ ಗುರುಮಾತೆಯವರಲ್ಲಿ, ಊರಿನ ಎಲ್ಲ ಸಕಲ ಸಪುತ್ರ ಶರಣ ತಾಯಿ ತಂದೆಗಳಲ್ಲಿ ಹಾಗೂ ಆತ್ಮೀಯವಾಗಿ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳಲ್ಲಿಯೂ ಕೂಡ ಮತ್ತೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಒಂದು ಮಕ್ಕಳೇ, ಇವತ್ತು ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಸುಮಾರು 25 ವರ್ಷ ಆಯಿತು ನಮ್ಮ ಶಾಲೆ ಪ್ರಾರಂಭವಾಗಿ. ಅಂದಿನಿಂದ ಇಂದಿನವರೆಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾನು ಯಾವಾಗಲೂ ಕೂಡ ಆಸಕ್ತಿ ವಹಿಸಿದವರು ನಾವು ಅಲ್ಲ, ಅವಕಾಶವನ್ನು ಕೊಟ್ಟಿಲ್ಲ. ಆದರೆ ಈ ವರ್ಷ ಭಾಳ ವಿಶೇಷವಾಗಿರುವಂಥದ್ದು. ಕಾರಣ ಅಂತಂತಂದರೆ, ಈ ಜಾಗೆಯನ್ನು ಬಹಳಷ್ಟು ಒಂದು ವಿಶೇಷ ಕಾಳಜಿ ವಹಿಸಿ ಅಧಿಕೃತವಾಗಿ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಈ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಈ ಜಾಗೆ ಅಧಿಕೃತವಾದ ನಂತರ 8ನೇ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ವಿ. ನಮಗೇನು ಗೊತ್ತಿರಲಿಲ್ಲ, ರೋಟರಿ ಸಂಸ್ಥೆಗೆ ಸೈಕಲ್ಗಳು ಬರ್ತಾವಂತ ಗೊತ್ತಿರಲಿಲ್ಲ. ಸೋಮಶೇಖರ್ ಮಗದುಮ್ ಅವರು ಸಹಜವಾಗಿ ನಮಗೆ ಫೋನ್ ಮುಖಾಂತರವಾಗಿ ನಮಗೆ ಸೈಕಲ್ಗಳು ಎಷ್ಟು ಬೇಕಾಗಬಹುದು 8ನೇ ಕ್ಲಾಸಿನ ಮಕ್ಕಳಿಗೆ ಅಂತಂದಾಗ, ನನ್ನ ಮನಸ್ಸಿಗೆ ಬಂದಿದ್ದು, ಗಂಡು ಹುಡುಗರು 14 ಹೆಣ್ಣು ಹುಡುಗರು ಅದಾವೆ, 10, 11 ಗಂಡು ಹುಡುಗರು ಅದಾವೆ. ಅದರಲ್ಲಿ ಅವರು ಕೊಡ್ತಕ್ಕಂಥದ್ದು ನಮಗೆ ಕೊಟ್ಟಾಗಿರ್ತಕ್ಕಂಥದ್ದು 10 ಸೈಕಲ್ಗಳು. ಅವಾಗ ನಾನು ನಿಮ್ಗೆ ಎಷ್ಟು ಬೇಕು ಹೇಳಿ ಅಂತ ಕೇಳಿಕೊಂಡಾಗ, ಇನ್ನೊಂದು 4 ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡು ಹೇಳಿದಾಗ 14 ಸೈಕಲ್ಗಳನ್ನು ರೋಟರಿ ಸಂಸ್ಥೆ, ಗೋಕಾಕ್ ರೋಟರಿ ಸಂಸ್ಥೆಯವರು ನಮಗೆ ಕೊಡಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಅಭಿನಂದನೆಯ 2 ಚಪ್ಪಾಳೆಗಳನ್ನು ಸಲ್ಲಿಸಬೇಕು. ಆ ನಂತರದಲ್ಲಿ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡಾಗ, ಬರೀ ನಾವು ಹೆಣ್ಣು ಹುಡುಗರಷ್ಟು ಇಟ್ಕೊಂಡ್ವಿ. ಆದರೆ ಅದರಲ್ಲಿ 14 ಸೈಕಲ್ಗಳನ್ನು 7 ಮಕ್ಕಳಿಗೆ, 7 ಹೆಣ್ಣು ಮಕ್ಕಳಿಗೆ ಕೊಡಬೇಕಂತೇಳಿ ನಾನು ವಿಚಾರ ಮಾಡಿದ್ದು. ಮಾನದಂಡ ಯಾವ್ದು ಇಟ್ಕೊಂಡು ನಾವು ಮಾಡಿಕೊಡ್ಬೇಕು ನಾನು ಅಂತ ತಿಳ್ಕೊಂಡು ಸಮಸ್ಯೆ ಬಂದಾಗ, ನನ್ನಷ್ಟಕ್ಕೆ ನಾನೇ ವೈಯಕ್ತಿಕವಾಗಿ ವಿಚಾರ ಮಾಡಿಕೊಂಡೆ. 10 ಸೈಕಲ್ಗಳನ್ನು ನಾವೇ ಕೊಟ್ಟುಬಿಟ್ರಾತು ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡಾಗ, ಹಾಗಾದರೆ ಹೆಣ್ಣು ಹುಡುಗರಿಗೆ ಮತ್ತು ಗಂಡು ಹುಡುಗರಿಗೆ
ಸಮಾನಾಂತರವಾಗಿ ಎಲ್ರಿಗೂ 24 ಸೈಕಲ್ಗಳನ್ನು ಕೊಡೋಣ, 14 ಅಂತ ಕೊಟ್ಟಿದ್ದಾರೆ, ಇನ್ನು 11 ಸೈಕಲ್ಗಳನ್ನು ತಗೊಳ್ಳೋಣ ಅಂತ ವಿಚಾರ ಮಾಡಿದಾಗ ಶಿವಕುಮಾರ್ ಮುಗುಳಿಯವರು ನಾನು ಕೂಡಿ ಚರ್ಚೆ ಮಾಡಿಕೊಂಡಾಗ ಸಹಜವಾಗಿ ಅವರು ಏನೂ ಮಾತಾಡಲಿಲ್ಲ. ಶಿವ ಹೋದರು, ಮನೆಗೆ ಹೋಗಿ ಸಂತೋಷ್ ನಾಯ್ಕರ್ ಅವರನ್ನ, ನಮ್ಮ ಸರಾ ಪೊಲೀಸರನ್ನ, ಪ್ರವೀಣ್ ಮಹಾರಾಜ್ ಅವರನ್ನ, ಹಾಗೂ ನಮ್ಮ ಚೌಗ್ಲಾ ಸಾಹೇಬರನ್ನ, ಪಿಡಿ ಅವರನ್ನ, ಇಬ್ರಾಹಿಂ ಮೊಪಾಶಿ ಅವರು ಹಾಗೂ ಮಹಂತೇಶ್ ಶೆಟ್ಟಿ ಅವರು ಇವರೆಲ್ಲ ಕೂಡಿಕೊಂಡು ಚರ್ಚೆ ಮಾಡಿಕೊಂಡಾಗ ಉಳಿದ 11 ಸೈಕಲ್ಗಳನ್ನು ನಾವು 8 ಜನ ಕೂಡಿಕೊಂಡು ಕೊಡೋಣ ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿದರು. ಅವರಿಗೂ ತಮ್ಮ ಒಂದು ಅಭಿನಂದನೆಯ ಚಪ್ಪಾಳೆಗಳನ್ನು ಸಲ್ಲಿಸ್ತೀವಿ. ಅಂದರೆ ನಮ್ಮ ಊರಲ್ಲೇ ಇರ್ತಕ್ಕಂಥವ್ರು ಅಷ್ಟೇ ಇಲ್ಲ, ಇಡೀ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹುಕ್ಕೇರಿ ತಾಲೂಕು ಆಫೀಸು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ನಮ್ಮೆಲ್ಲ ಸಿಬ್ಬಂದಿಯವರು ಕೂಡ, ಅದರಲ್ಲಿ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. 14 ಸೈಕಲ್ಗಳು ರೋಟರಿ ಸಂಸ್ಥೆಯಿಂದ, 11 ಸೈಕಲ್ಗಳು ಈ 8 ಜನ ಮಹನೀಯರು ಕೂಡಿಕೊಂಡು ನಮಗೆ ಕೊಡಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆನಂತರ ಸೋಮಶೇಖರ್ ಮಗದೂರವರು ಮತ್ತೊಂದು ಮಾತನ್ನು ಕೇಳಿದರು, ನಿಮಗೆ ಬೆಂಚ್ ಎಷ್ಟು ಬೇಕಾಗಬಹುದು ಅಂತ ತಿಳ್ಕೊಂಡು, ಸಾಕು ನನಗೆ ಒಂದು 25 ಬೆಂಚ್ ಸಾಕು ಅಂತ ತಿಳ್ಕೊಂಡು ಅಂತಂದೆ. ಆಯಿತು ಅಂತ ತಿಳ್ಕೊಂಡು ಅವ್ರಿಗೆ ಮಾತಾಡಲಿಲ್ಲ. ನಿನ್ನೆ ಈಸಲ್ಕರಂಜಿಯಿಂದ ಲೋಡ್ ತುಂಬಿಕೊಂಡು ಬಂತು ಟ್ರಕ್ಕು. ಅವಾಗ ನಾವು ಸರಿಯಾಗಿ 25 ಬೆಂಚ್ಗಳನ್ನು ಇಳಿಸ್ಕೊಂಡ್ವಿ. ನಮ್ಮ ಮಕ್ಕಳಿಗೆ ಬೇಕು ಅಂತ ತಿಳ್ಕೊಂಡು 25 ಇಳಿಸ್ಕೊಂಡ್ವಿ. 26ನೇದು ಒಂದು ಇಳಿಸಿದ್ರು. ಅವಾಗ ನಾವು ಲೆಕ್ಕ ಮಾಡಿದಾಗ 26ನೇದು ನಮ್ದು ಅಲ್ಲದು. ಅದನ್ನು ಮತ್ತೆ ತಿರ್ಗಾ ಗಾಡಿ ಹಾಕಿ ತಿಳ್ಕೊಂಡು ಕಾಂತಪ್ಪಣ್ಣ ಎಲ್ಲ ಹಿರಿಯರು ಹುಡುಗರು ಎಲ್ಲ ಇದ್ದರು. ಅವಾಗ ಆ 26ನೇದು ಹೆಚ್ಚಿಗೆ ಆಗಿರತಕ್ಕಂಥದ್ದು ಮತ್ತೆ ಹೊಳ್ಳಿ ಗಾಡಿಯಲ್ಲಿ ಹಾಕಿಸಿದ್ವಿ. ಸೋಮಶೇಖರ್ ಅವರು, ಸೋಮಣ್ಣ ಮಗದುಮ್ ಅವರು ಮತ್ತೆ ಫೋನ್ ಹಚ್ಚಿದ್ರು, ಆ ಉಳಿದ 25 ಅಲ್ಲೇ ಇಳಿಸ್ಕೊಂಡು ಅಂತ ತಿಳ್ಕೊಂಡು. ನನಗೆ ಒಂದು ಹೆಚ್ಚಾಗಿತ್ತು, ಅವು 25 ಇಲ್ಲೇ ಇಳಿಸ್ಕೊಂಡಾಗ ನಾನು ಗಾಬರಿ ಆದೆ, ಇನ್ನೇನು ಮಾಡೋದಪ್ಪ ಅಂತ ತಿಳ್ಕೊಂಡು ಅಂತೇಳಿ ಒಟ್ಟು 50 ಒಳ್ಳೆಯ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಈ ಬೆಂಚ್ಗಳು ರೋಟರಿ ಸಂಸ್ಥೆಯಿಂದ ಕೊಡಮಾಡಿರ್ತಕ್ಕಂಥವುಗಳು. ಒಟ್ಟಾರೆ ಅವರಿಗೂ ಕೂಡ ನೀವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಮೂಲ ರೋಟರಿ ಸಂಸ್ಥೆ ಅಂತಕ್ಕಂಥದ್ದು, ಮೂಲ ರೋಟರಿ ಸಂಸ್ಥೆ ಎಂದು ಹುಟ್ಟಾಕಿದೆ. ವಿಶ್ವಸಂಸ್ಥೆಯ ಒಂದು ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಅದು. ಆ ಸಂಸ್ಥೆಯ ಮೂಲಕವಾಗಿ ಇಲ್ಲಿ ನಮ್ಮ ಗೋಕಾಕ್ ರೋಟರಿಯ ಎಲ್ಲ ರೋಟರಿಯನ್ ಅಧ್ಯಕ್ಷರು ಪ್ರಕಾಶ್ ವರದಾ ಇವರು ಮೊದಲು ಮಾಡಿಕೊಂಡು, ಡಾಕ್ಟರ್ ಸಿದ್ದಣ್ಣ ಕಮ್ಮತ್ ಅವರು ಎಲ್ಲರೂ ಕೂಡಿಕೊಂಡು ಒಂದು ವಿಚಾರ ಮಾಡಿಕೊಂಡು, ಇಲ್ಲ ಮುಂದೆ ಬೇಕಾಗ್ತದೆ, ಡೆಸ್ಕ್ಗಳು ಬೇಕಾಗ್ತವೆ ಅವರಿಗೆ. ಈ ವರ್ಷ 7th, ಮುಂದಿನ ವರ್ಷ 9th, ಆಮೇಲೆ 10th ಪ್ರಾರಂಭ ಹೋಗೋದ್ರಿಂದ ಇಲ್ಲೇ ಕೊಟ್ಬಿಡೋಣ ಅಂತ ಹೇಳ್ಕೊಂಡು ವಿಚಾರ ಮಾಡಿಕೊಂಡು, ನಮಗೆ ಬೇಡ ಅಂತಂದರೂ ಕೂಡ ಒತ್ತಾಯ ಮಾಡಿಸಿ ನಮ್ಗೆ ಇರಿಸಿದ್ದಾರೆ ಅವರು ಟ್ರಕ್ಕಿನಿಂದ. ನನಗೆ ಆಶ್ಚರ್ಯ ಅನ್ನಿಸ್ತು. ಹೇಳಿದ್ದು 25, ಕೊಟ್ಟದ್ದು 50. ಅದಕ್ಕೆ ನನಗನ್ನಿಸ್ತು, ಶರಣದ ಕಾಲದಲ್ಲಿ ಒಂದು ಮಾತು ಇತ್ತು, ಬಸವಣ್ಣವರ ಕಾಲದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ಕೊಡುವವರುಂಟು, ಬೇಡುವವರಿಲ್ಲದ ಕಾರಣ ನಾನು ಬಡವನಾರೆ ಅಂತ ತಿಳ್ಕೊಂಡಿದ್ರು ಬಸವಣ್ಣವರು. ಆ ರೀತಿಯಲ್ಲಿ ಇವತ್ತು ನಮ್ಗೆ ಎಷ್ಟು ಅದ್ಭುತ ಅನ್ನಿಸ್ತೇವೆ ಅಂತಂತಂದರೆ, ನಮ್ಮ ಗೋಕಾಕ್ ರೋಟರಿ ಸಂಸ್ಥೆ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮ ಗೋಕಾಕ್ ರೋಟರಿ ಸಂಸ್ಥೆ ಮತ್ತು ಗೋಡಿಗೇರಿ ಶಿವಾನಂದ ಮಠ ಎರಡೂ ಭಿನ್ನವಲ್ಲ. ಇದರದೇ ಒಂದು ಅದರದೇ ಒಂದು ಅಂಗ. ಇದು ಇಷ್ಟು ಮಟ್ಟಿಗೆ ನಾವು ಅನ್ಯೋನ್ಯವಾಗಿ ಬೆಳೆದುಕೊಂಡು ಬಂದಿರತಕ್ಕಂಥ ಒಂದು ಸಂಬಂಧ ಅಂತಕ್ಕಂಥದ್ದು. ಪೂಜ್ಯ ಸಿದ್ದೇಶ್ವರ ಅಪ್ಪಳವರ ಆಶೀರ್ವಾದ ಸದಾಕಾಲ ಆ ಒಂದು ಸಂಸ್ಥೆಯ ಮೇಲೆ, ಈ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ, ಮಠದ ಮೇಲೆ ಇರೋಣದಿಂದ ಇದು ಅವ್ಯಾಹತವಾಗಿ ನಡೆದುಕೊಂಡು ಹೋಗ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬ ಮಹತ್ವದ್ದಲ್ಲ, ಆದರೆ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಸಹಜವಾಗಿ ಇವತ್ತು ಸೈಕಲ್ಗಳು ಬಂದವು. ಆಮೇಲೆ ನಿಮಗೆಲ್ಲ ಮಕ್ಕಳಿಗೂ ಕೂಡ ನಾವು ಹೇಳಿದ್ವಿ, ಶಾಲು ಮಾಲೆ ಬೇಡ, ಅವುಗಳಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ಅದರ ಬದಲಾಗಿ ಕಂಪಾಸ್ ಕೊಡ್ರಿ, ಪೆನ್ ಕೊಡ್ರಿ, ನೋಟ್ಬುಕ್ ಕೊಡ್ರಿ ಅಂತ ತಿಳ್ಕೊಂಡಂತಂದಾಗ ಎಲ್ಲರೂ ಅದನ್ನು ಶಿರಸಾವಹಿಸಿ ಇವತ್ತಿನ ದಿವಸ ಪಾಲಿಸಿದ್ದಾರೆ. ಮಾಲೆ ಬೇಡ ಅಂತ ತಿಳ್ಕೊಂಡು ಹೇಳಿದ್ವಿ. 200, 250 ರೂಪಾಯಿ, 500 ರೂಪಾಯಿ ಖರ್ಚು ಮಾಡೋದಕ್ಕಿಂತ ಮಾಲೆ ಶಾಲೆಗಳಿಗೆ ಅವುಗಳನ್ನೇ ಒಂದಿಷ್ಟು ನೋಟ್ಬುಕ್ ತಂದ್ರಿ ಅಂತಂತಂದ್ರೆ ಮಕ್ಕಳಿಗೆ ಆ ರೂಪದಲ್ಲಿ ಇರ್ತಕ್ಕಂಥ ದಾನ ರೂಪದಲ್ಲಿ ನಿಮ್ಮನ್ನೊಂದು ಸೇವೆ ಅಂತಕ್ಕಂಥದ್ದು ಸಲ್ಲುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲರೂ ಕೂಡ ಅದನ್ನು ಶಿರಸಾವಹಿಸಿ ಪಾಲಿಸಿಕೊಂಡು ಬಂದಿದ್ದಾರೆ. ಅನೇಕ ನೋಟ್ಬುಕ್ಗಳು, ಪೆನ್ನುಗಳು ಈಗ ಬಂದಿದ್ದಾವೆ. ಅವೆಲ್ಲವೂ ಕೂಡ ನಿಮಗೆ ಮಕ್ಕಳಿಗೆ ಉಪಯೋಗ ಆಗ್ತದೆ. ಅಂತಹ ಒಂದು ಉಪಯೋಗವನ್ನು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಈ ಒಂದು ಸಂಸ್ಥೆಯಿಂದ ನಡೀಬೇಕು ಅಂತಕ್ಕಂಥ ಉದ್ದೇಶದಿಂದ ಹುಟ್ಟುಹಬ್ಬ ಅದೇನು ಮಹತ್ವದ್ದಲ್ಲ, ಅದು ಸುಮ್ಮನೆ ಒಂದು ನಿಮಿತ್ತ ನೆಪ ಮಾತ್ರಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು. ಇಂಥ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಇಲ್ಲಿ ಇನ್ನೊಂದು ಹಿಲ್ ಸಂಸ್ಥೆಯ ನಮ್ಮೆಲ್ಲ ಪದಾಧಿಕಾರಿಗಳು ಇದ್ದಾರೆ. ಅವರು ಕೂಡ ನಮ್ಮ ಆಫೀಸಿಗೆ ಬೇಕಾಗಿರ್ತಕ್ಕಂತಹ ಇಂಗ್ಲಿಷ್ ಮೀಡಿಯಂಗೆ ಮತ್ತು ಕನ್ನಡ ಮೀಡಿಯಂಗೆ ಬೇಕಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಟ್ರೆಸರಿಗಳನ್ನು ಕೊಟ್ಟರು. ಆಮೇಲೆ ನಮ್ಮ ಸಿಬ್ಬಂದಿ ವರ್ಗದವರು
ತಮ್ಮ ಸಾಮಾನುಗಳನ್ನು, ಸಲಕರಣೆಗಳನ್ನು, ನೋಟ್ಸ್ಗಳನ್ನು ಇಟ್ಕೊಳ್ಳಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಬಾಕ್ಸ್ ಇರಲಿ ಅಂತ ತಿಳ್ಕೊಂಡು ಅಂತಹ 8 ಖಾನೆಗಳನ್ನು ಹೊಂದಿರತಕ್ಕಂಥ 2 ಟ್ರಜರಿಗಳನ್ನು ಕೂಡ ಕೊಡಮಾಡಿದ್ದಾರೆ ವಿತ್ ಲಾಕರ್ ಸಹಿತವಾಗಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ರೋಟರಿ ಸಂಸ್ಥೆ, ವಿಲ್ ಸಂಸ್ಥೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂತಂದರೆ, ಆರಂಭದಲ್ಲಿ ನಾವು 8ನೇ ಕ್ಲಾಸನ್ನು ಪ್ರಾರಂಭ ಮಾಡುವಾಗ ಸ್ವಲ್ಪ ನಾವು ಯಾಕೋ ತಡ ಮಾಡಿದ್ವಿ ಅಂತ ತಿಳ್ಕೊಂಡು, ಆ ಸಂದರ್ಭದಲ್ಲಿ ಇವತ್ತು ಶಿವಲಿಂಗಪ್ಪ ಮುಗುಳಿಯವರು ಇರಬಹುದು, ಮಲ್ಲಪ್ಪ ಮುಗುಳಿರಬಹುದು, ಅಪ್ಪಸ ಮುಗುಳಿರಬಹುದು, ಸುರೇಶ್ ಕುರ್ಣಿಯವರು, ನಮ್ಮ ಮಹೇಶ್ ಬಂಗಿಯವರು ಎಲ್ಲ ಕೊಡ್ಕೊಂಡು ವಿಚಾರ ಮಾಡಿದರು. ಮಕ್ಕಳದು 8ನೇ ಕ್ಲಾಸಿನಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ನಾವೇ ಸಂಗ್ರಹ ಮಾಡೋಣ, ಅವ್ರ ಫೀಸನ್ನು ಕೂಡ ನಾವೇ ಕಟ್ಟೋಣ ಅನ್ನೋ ಅಷ್ಟರ ಮಟ್ಟಿಗೆ ಯಾರಿಗೆ ತುಂಬಲಿಕ್ಕೆ ಸಾಧ್ಯವಿಲ್ಲ. ಅವರನ್ನು ಕೂಡ ನಾವು ದತ್ತಕ್ಕೆ ತಗೊಂಡು ಒಂದು 2 ವರ್ಷ 3 ವರ್ಷ ನಾವು ಸಾಹಸ ಪಟ್ಟರೆ ಮತ್ತೆ ಸಂಸ್ಥೆ ಚೆನ್ನಾಗಿ ಬೆಳೀತದೆ ಅಂತ ತಿಳ್ಕೊಂಡು ಆ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಮಾಡಿರ್ತಕ್ಕಂಥ ಒಂದು ಕಾರ್ಯ ಇವತ್ತು. ಜೊತೆಗೆ ಎಷ್ಟೋ ಜನ ಇದು ಬಂಗಿ ಮಹೇಶ್ ಅಂತವರು ವಿಶೇಷವಾಗಿರ್ತಕ್ಕಂಥ ಆಸ್ತಿ ವಹಿಸಿ 2 ವಿದ್ಯಾರ್ಥಿ, ಅತಿ ಬಡ ವಿದ್ಯಾರ್ಥಿಗಳು ಬಂದಿದ್ದಾರೆ ಇಲ್ಲಿ. ಅವರು 10,000 ರೂಪಾಯಿಗಳನ್ನ ಫೀಸ್, ನಮ್ಮ ಮಕ್ಕಳದಲ್ಲ, ಯಾರೂ ಸಂಬಂಧ ಇಲ್ಲ, ಆದರೂ ಸಹಿತ 2 ವಿದ್ಯಾರ್ಥಿಗಳ ಫೀಸನ್ನು ಅವರು ತುಂಬಿದರು. ನಾವು ತುಂಬ್ತೀವಿ ಅಂತ ತಿಳ್ಕೊಂಡು ಉಳಿದವರು ಕೂಡ ನಾವು ಸ್ವಲ್ಪ ತಡೆ ಹಿಡಿದು ತಿಳ್ಕೊಂಡು ಅಂತ ಹೇಳಿ ತಡೆ ಹಿಡಿದಾಗಿದೆ. ಅಂತೂ ಇಂತೂ ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ನನ್ನ ಒಂದೇ ಒಂದು ಇಚ್ಛೆ ಅಂತಂದರೆ, ಮಾನ್ಯ ನಿಮ್ಗೆ ಹೇಳಿ ನಾನು 8ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇರ್ತೀನಿ, ನೀವು ಮೊಬೈಲ್ನಿಂದ ಆದಷ್ಟು ದೂರ ಇರ್ರಿ. SSLC ಮುಗಿಯುವವರೆಗೂ ಸಹಿತ ನೀವು ಮೊಬೈಲನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡ್ರಿ. ನಾವು ಪ್ರತಿಯೊಂದು ಕ್ಲಾಸಿಗೂ TV ಹಾಕಿದ್ದೇವೆ. ಆಮೇಲೆ ಅಲ್ಲಿ ಮೇಲೆ ಇರ್ತಕ್ಕಂಥ ಇಂಟ್ರಾಕ್ಟಿವ್ ಬೋರ್ಡ್ ದೊಡ್ಡದಾಗಿರ್ತಕ್ಕಂಥದ್ದು. ಇವತ್ತು ಅವರನ್ನು ಕೂಡ ನಾವು ನೆನೆಸ್ಕೊಳ್ಬೇಕು. ಮಹೇಶ್ ಬೆಲ್ಲದವರನ್ನ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಕಬ್ಬೂರ ಮಹೇಶ್ ಬೆಲ್ಲದವರು ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಅವರು ಕೂಡ 3.5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಒಂದು ಇಂಟ್ರಾಕ್ಟಿವ್ ಬೋರ್ಡ್ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟರ್ನೆಟ್ನಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳನ್ನೂ ಸಿಗ್ತಾವೆ. ಆದರೆ ಮಕ್ಕಳು ನೀವೇನು ಮಾಡ್ತಾ ಇದ್ದೀರಿ ಅಂದರೆ, ತಂದೆ ತಾಯಿಗಳಿಗೆ ದುಂಬಾಲು ಬಿದ್ದು 8ನೇ ಕ್ಲಾಸಿನ ವಿದ್ಯಾರ್ಥಿಗಳು ನನಗೆ ಟೀಮ್ ಬಿದ್ದಿರ್ತಕ್ಕಂಥದ್ದು, ನೀವು ಪಾಲಕರಿಗೆ ಫೋನ್ ಬೇಕು, ಅದರಲ್ಲಿ ಪಾಠಗಳನ್ನು ನೋಡ್ತೀವಿ ನಾವು, ಅದರಲ್ಲಿ ಅಭ್ಯಾಸದ ಅಂತ ತಿಳ್ಕೊಂಡು ಸುಳ್ಳು ಹೇಳಿ ನೀವು ಕೆಲವರು ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು 8ನೇ ಕ್ಲಾಸಲ್ಲಿ ಈ ವರ್ಷ 8ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಮಕ್ಕಳು ಈಗ ಅಭ್ಯಾಸ ಮಾಡಬೇಕಲ್ಲ. ನಾನು ತಾಕೀತು ಮಾಡ್ತಕ್ಕಂಥದ್ದು, ಇದೇ ವರ್ಷ ನಾವು SSLC ಅದೇವು ಅಂತ ಇಟ್ಕೊಂಡು ಉದ್ದೇಶ ಇಟ್ಟುಕೊಂಡು ನೀವು ಅಭ್ಯಾಸ ಮಾಡಿದ್ರಿ ಅಂತಂದರೆ ಬಹಳಷ್ಟು ಪ್ರಗತಿಯ ಮಟ್ಟದಲ್ಲಿ ನೀವೆಲ್ಲ ಹೋಗ್ತೀರಿ. ಈ ಶಾಲೆಯ ಹೆಸರು ಅಷ್ಟೇ ಅಲ್ಲ, ಇಡೀ ಊರು, ಈ ತಾಲೂಕು, ಈ ಜಿಲ್ಲೆ ಹೆಸರನ್ನು ತರಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ನಿಮಗೆ ಶಿಕ್ಷಣ ಅಂತಕ್ಕಂಥದ್ದು ದೊರೀತಾ ಇದೆ. ಮೊನ್ನೆ ಇನ್ನೊಂದು ವಿಶೇಷ, ಇವತ್ತೇ ನೀವೆಲ್ಲ ಹೆಣ್ಮಕ್ಳು ವೇಷಭೂಷಣ ಹಾಕೊಂಡ್ಬಂದಿರಿ, ಡ್ರೆಸ್ ಹಾಕೊಂಡ್ಬಂದಿರಿ. ಇವತ್ತಲ್ಲ ನೀವು ಖರೀದಿ ಮಾಡಿಲ್ವಲ್ಲ ಅಲ್ಲ, ಇವು ಕೂಡ ಇವತ್ತು ಹಾಕೊಂಡ್ಬಂದಿರ್ತಕ್ಕಂಥ ಡ್ರೆಸ್ ಇವತ್ತು ಎಷ್ಟು ವಿಚಿತ್ರ ಬಂದದ. ಹುಟ್ಟಹಬ್ಬ ಬುಧವಾರನೂ ಬಂದದ, ಸೋಮವಾರ ಮಂಗಳವಾರ ಯೂನಿಫಾರ್ಮು, ಶುಕ್ರವಾರ ದಿವಸ ಒಂದು ಯೂನಿಫಾರ್ಮು, ಶನಿವಾರ ಟ್ರ್ಯಾಕ್ ಶೂಟ್, ಆದ್ರೆ ಬುಧವಾರ ನಿಮ್ಮ ಡ್ರೆಸ್ಗಳು. ಆದರೆ ಇವತ್ತಿನ ದಿವಸ ಎಷ್ಟು ವಿಚಿತ್ರ ಅಂತಂದ್ರೆ, ಈ ಬುಧವಾರದ ದಿವಸ ರೋಟರಿ ಸಂಸ್ಥೆಯವರೇ ಕೊಟ್ಟಿರ್ತಕ್ಕಂತಹ ಯಾವುದೋ ಒಂದು ಅಂಗಡಿ ಬಂದಾಗಿತ್ತು. ಆ ಬಂದಾಗಿರ್ತಕ್ಕಂಥ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ರೆಡಿಮೇಡ್ ನಿಮ್ಮೆಲ್ಲ ಡ್ರೆಸ್ಗಳು, ವೇಷಭೂಷಣಗಳು ರೋಟರಿ ಸಂಸ್ಥೆಯವರೇ ಕೊಟ್ಟಿರ್ತಕ್ಕಂಥವನ್ನು ಇವತ್ತು ಧರಿಸ್ಕೊಂಡು ಬಂದಿದ್ದಾರೆ. ಇದು ವಿಶೇಷ. ಇದು ನಿಜವಾಗಿ ನಾನು ಹುಟ್ಟು ಹಬ್ಬ ಅಲ್ಲ, ಇವತ್ತು ಡ್ರೆಸ್ ತಗೊಂಡ್ಬಂದಿರಲ್ಲ, ನೀವು ಹುಟ್ಟು ಹಬ್ಬ ಅಂತಕ್ಕಂಥದ್ದು ಹೊಸ ಡ್ರೆಸ್ ತಗೊಂಡ್ಬಂದಿದ್ದಾರೆ. ಆದ್ದರಿಂದ ಇಷ್ಟೆಲ್ಲ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಒಂದು ಕಣ್ಣು ಯಾವಾಗಲೂ ಕೂಡ ಗೋಕಾಕ್ ರೋಟರಿ ಸಂಸ್ಥೆಯವರು, ಇನ್ನರ್ ವಿಲ್ ಸಂಸ್ಥೆಯವರದ್ದು ಎಲ್ಲರದ್ದು ಕೂಡ ಇದೆ. ಅಷ್ಟೇ ಅಲ್ಲ, ಈ ಊರಿನ ಆನಂತರ ನಮಗೆ ಬೆಳಕೆ ಇರಲಿಲ್ಲ. ಮೊಟ್ಟ ಮೊದಲು ನಮಗೆ TC ಕುಂದಿರಿಸಿ ಬೆಳಕೆ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಅಶೋಕ್ ಚಂದ್ರಪ್ಪಗಳು. ನಾವು ಯಾವಾಗಲೂ ಅವ್ರು ನೆನೆಸ್ಕೊಳ್ಬೇಕು. ಅವರು ಚೇರ್ಮನ್ ಇದ್ದಾಗ ಅದು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅನೇಕ ಕಂಪ್ಯೂಟರ್ಗಳು ಒಳಗಡೆಗೆ ವಿದ್ಯುತ್ತನ್ನು ಅವಶ್ಯಕತೆ ಇತ್ತು, ಸರಿಯಾಗಿ ವಿದ್ಯುತ್ ಬರ್ತಿರ್ಲಿಲ್ಲ. ಸ್ವತಃ ಮಠಕ್ಕೆ ಒಂದು TCಯನ್ನು ಕೂಡಿಸಿ ಹೀಗೆ ಬಹಳಷ್ಟು ರೀತಿಯಲ್ಲಿ ಸುಮಾರು 25 ವರ್ಷಗಳಲ್ಲಿ ಇದು ನಡೆದು ಬಂದಿರತಕ್ಕಂಥ ಬಹಳ ದೊಡ್ಡ ದಾರಿ. ಇದು ಬಹಳ ದುರ್ಗಮವಾಗಿರ್ತಕ್ಕಂಥ ದಾರಿ. ಆದರೂ ಸಹಿತ ಗುರಿ ಅಂತಕ್ಕಂಥದ್ದನ್ನು ನಾವು ಇಟ್ಕೊಂಡಿದ್ದೇವಲ್ಲ, ಆ ಗುರಿಯನ್ನು ತಲುಪ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಾಸಂಗವನ್ನು ಮಕ್ಕಳು ಮಾಡಬೇಕು. ಇದು ಘೋಡಿಗೆರೆ ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಉಳಿಬೇಕು ಅಂತಕ್ಕಂಥದ್ದು. ಯಾರೋ ಒಬ್ಬರು ಇವತ್ತಿನ ದಿವಸ ಚಂದ್ರಶೇಖರ್ ಕಂಬಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದಾರೆ. ಆದರೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಏನು ಅದು ಆ ಪ್ರಶ್ನೆ ಬೇರೆ. ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿಭೆಯನ್ನು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಸಹಿತ ಆ ಕ್ಷೇತ್ರದಲ್ಲಿ ನೀವು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಉದ್ದೇಶ ಅಂತಕ್ಕಂಥದ್ದಷ್ಟೇ. ಆ ಒಂದು ಕಾರಣದಿಂದಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡು ಎಲ್ಲ ಗುರುಮಾತೆಯವರು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಇನ್ನಷ್ಟು ಪ್ರಾಮಾಣಿಕವಾಗಿ ಕೊಟ್ಟರೆ ಅಂತಂದರೆ ಮಕ್ಕಳು ಚೆನ್ನಾಗಿ ಬೆಳೀತಾವೆ. ಅದೇ ನಿಜವಾಗಿರ್ತಕ್ಕಂಥ ಆಸ್ತಿ ಅಂತಕ್ಕಂಥದ್ದು. ಅಂಥ ಆಸ್ತಿಯನ್ನು ನಾವು ಅವರಿಗೆ
ವರದಾನವಾಗಿ ನೀಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಅನೇಕರು ಇವತ್ತಿನ ದಿವಸ ಶುಭ ಹಾರೈಕೆ ಮಾಡಿ ಬಂದಿದ್ದಾರೆ. ಎಲ್ಲರೂ ಕೂಡ ಶುಭ ಹಾರೈಕೆಗೆ ಬಂದಿದ್ದಾರೆ. ನನಗೆ ಶುಭ ಹಾರೈಕೆ ಅಲ್ಲ, ಈ ನಿಮಿತ್ತವಾಗಿ ನಿಮ್ಮೆಲ್ಲರನ್ನು ನೋಡಿದ್ರಲ್ಲ, ಅಶೋಕ್ ಚಂದ್ರಪ್ಪವ್ರನ್ನ ಕರೆದ್ರಿ, ಸ್ವಲ್ಪ ಶಾಲೆಗೆ ಹೋಗಿ ಬರೋಣ ಅಂತಕೊಂಡು, ಯಪ್ಪ ಭಾಳ ದಿವಸ ನೋಡಿಲ್ಲ, ಶಾಲೆ ನೋಡಿಲ್ಲ, ನಡೀರಿ ಅಂತ ಎಷ್ಟು ಅಭಿಮಾನ ಅಂತಕ್ಕಂಥದ್ದು. ಆರಾಮಿಲ್ಲ, ನಡೀಲಿಕ್ಕೆ ಬರೋದಿಲ್ಲ, ಆದರೂ ಸಹಿತ ನೋಡಬೇಕು ಅನ್ನುವಂಥ ಒಂದು ಉತ್ಸಾಹ ಅಂತಕ್ಕಂಥದ್ದು ಇತ್ತು ಅಂತಂದರೆ ಅದಕ್ಕೆ ಶರೀರದ ಬಾಧೆ ಅಂತಕ್ಕಂಥದ್ದು ಬಾಧಿಸೋದಿಲ್ಲ. ಅಂತ ಒಂದು ವಿಶೇಷತೆ ಇಟ್ಕೊಂಡು ಗೋಕಾಕ್ ರೋಟರಿ ಸಂಸ್ಥೆ, ನಮ್ಮೆಲ್ಲ ಹಿರಿಯರು ಹಾಗೂ ಶಾಲಾ ನಮ್ಮ ಆಡಳಿತ ಮಂಡಳಿಯವರು ಇವತ್ತು ಬಹಳಷ್ಟು ಆಸ್ತಿಯನ್ನು ಇಟ್ಟುಕೊಂಡು ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ನೀರದ ಹಾರೆ ಚೆನ್ನಾಗಿ ಹರಿತಾ ಇರಲಿ, ಆ ಸಸಿ ಅಂತಕ್ಕಂಥದ್ದು ವೃಕ್ಷವಾಗಿ ಬೆಳೆದು ನಮ್ಮರವಾಗಿ ಬೆಳೆಯಲಿ ಈ ಶಿಕ್ಷಣ ಸಂಸ್ಥೆ ಅಂತ ಹೇಳ್ಕೊಂಡು ಹಾರೈಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಬಸವರಾಜ ಮಗನವರು ಆರಂಭದಲ್ಲಿ ಸುಂದರವಾಗಿರ್ತಕ್ಕಂಥ ನಿಮಗೆ ಹಾಡುಗಳನ್ನು ಕಲಿಸ್ತಾರೆ, ಒಳ್ಳೆಯ ಪಾಠಗಳನ್ನು ಹೇಳ್ತಾರೆ, ಇಂಗ್ಲಿಷ್ ಪಾಠಗಳನ್ನು ಹೇಳ್ತಾರೆ. ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಆ ತೇರು ಅಂತಕ್ಕಂಥದ್ದನ್ನು ಕೆಕೊಂಡು ಹೋಗ್ತಾರಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲ ಸಿಬ್ಬಂದಿಯವರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೇನೋ ಒಂದು ಅಭಿನಂದನೆ ಸಲ್ಲಿಸಬೇಕು, ಹುಟ್ಟುಹಬ್ಬದ ಶುಭಾಶಯ ಹೇಳಬೇಕಂತ ತಿಳ್ಕೊಂಡು ನಾನು ಹೇಳಿದ್ದೆ. ಯಾವ ಟೀಚರ್ಸು ನಾನು ವೈಯಕ್ತಿಕವಾಗಿ ಏನೂ ತರ್ತಕ್ಕದ್ದಲ್ಲ. ಮಕ್ಕಳು ಇನ್ನೂ ಒಂದು ತಿಂಗಳಿತ್ತು, ಅಪ್ಪಾಜಿ ನಿಮ್ಮದು 22ನೇ ತಾರೀಕಿಗೆ ಹುಟ್ಟುಹಬ್ಬ ಅಲ್ಲ ಅಂತ ಕೇಳ್ತಿದ್ರು. ನಾನು 22ಕ್ಕಲ್ಲ, 13ನೇ ತಿಂಗಳ 33ನೇ ತಾರೀಕು ಅಂತ ಹೇಳ್ತಿದ್ದೇನೆ. ಎಲ್ಲ ಮಕ್ಕಳಿಗೆ ಹೇಳಿ ಇಷ್ಟು ಅಂದ್ರೆ ಮಕ್ಕಳಲ್ಲಿ ಏನೋ ಒಂದು ಉತ್ಸಾಹ ಇತ್ತು, ನಾವೇನೋ ತರಬೇಕು, ಏನೋ ಕೊಡ್ಬೇಕು, ಅವರವರ ಆ ಒಂದು ಮಗುವಿನ ಮುಗ್ಧ ಭಕ್ತಿಯ ಒಂದು ಕಾಣಿಕೆ ಅಂತಕ್ಕಂಥದ್ದು. ಅದನ್ನು ಕೂಡ ನಾನು ಹೇಳಿದೆ, ಯಾರು ಏನು ತರ್ತಕ್ಕದಲ್ಲ, ಇವತ್ತಿನ ದಿವಸ ಊಟ ಸಹಿತ ತರ್ತಕ್ಕದಲ್ಲ, ಇಲ್ಲೇ ಊಟ ಮಾಡ್ಬೇಕು ಎಲ್ಲರೂ ಕೂಡ ಅಂತ ಹೇಳ್ಕೊಂಡು ಅಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಷ್ಟೆಲ್ಲ ಮಾಡಿ ಕೊನೆಗೆ ಮತ್ತೊಂದು ವಿಚಾರವನ್ನ ಇಟ್ಕೊಂಡ್ವಿ. ಇವತ್ತಿನ ದಿವಸ ಪ್ರಸೂತಿ ಸಮಯದಲ್ಲಿ, ಡೆಲಿವರಿ ಟೈಮ್ನಲ್ಲಿ ರಕ್ತ ಅಂತಕ್ಕಂಥದ್ದು ಬೇಕಾಗ್ತದೆ, ಆಕ್ಸಿಡೆಂಟ್ ಆದಾಗ ರಕ್ತ ಬೇಕಾಗ್ತದೆ, ವೃದ್ಧರಿಗೆ ವಯಸ್ಸಾದಾಗ ರಕ್ತ ಅಂತಕ್ಕಂಥದ್ದು ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಆ ರಕ್ತ ಎಲ್ಲಿಯೂ ಕೂಡ ಕಿರಾಣಿ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ನಮ್ಮಲ್ಲೇ ಇರ್ತಕ್ಕಂಥದ್ದು. ಅದನ್ನು ಕೂಡ ಸಮಾಜಮುಖಿಯಾಗಿ ಅದನ್ನು ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಗೋಕಾಕ್ ರೋಟರಿ ಸಂಸ್ಥೆಯ ಸರ್ಕಾರದೊಂದಿಗೆ ಇವತ್ತಿನ ದಿವಸ ಅಭಿನವ ಮಂಜುನಾಥ್ ಅಪ್ಪಗಳು ಬಹಳ ದೊಡ್ಡ ಶಕ್ತಿ ಅಂತಕ್ಕಂಥದ್ದು, ದೊಡ್ಡ ಯುವ ಶಕ್ತಿ ಅಂತಕ್ಕಂಥದ್ದು ಅವರಲ್ಲಿ ಇದೆ. ಈ ತಾಲೂಕಿನಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವ್ರು, ದೊಡ್ಡ ಹೋರಾಟಗಾರರು ಕೂಡ. ಅಂತ ಪೂಜ್ಯ ಅಭಿನವ ಮಂಜುನಾಥ ಮಹಾಸ್ವಾಮಿಯವರ ನೇತೃತ್ವದಲ್ಲಿ ಅವರ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳಿಂದ ಇವತ್ತು ನಾ ಮುಂದೆ ನೀ ಮುಂದೆ ಅಂತ ಹೇಳ್ಕೊಂಡು ರಕ್ತವನ್ನು ಕೊಡಲಿಕ್ಕೆ ಅನೇಕರು ಕೂಡ ಇವತ್ತಿನ ದಿವಸ ಆಗಮಿಸಿದ್ದಾರೆ ಯುವಕರು. ಅಂತಹ ಒಂದು ರಕ್ತದಾನ ಶಿಬಿರವೂ ಕೂಡ ಒಳಗಡೆ ನಡೆದಿದೆ. ನೀವೆಲ್ಲ ಅನ್ಬೋದು, ಊಟ ಹಾಕ್ತೀರಿ, ರಕ್ತ ತಗೋತೀರಿ ಅಂತ ಹೇಳಿ. ಹಾಗೇನಿಲ್ಲ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನಾಗ್ಯದ ಅಂತಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ಮಕ್ಕಳು ನಿಮ್ಗೆ ಗೊತ್ತಿಲ್ಲ. 60 ಅಂದ್ರೆ ಸುಮಾರು ಈಗ ಒಂದು 10 ವರ್ಷದ ಹಿಂದೆ ನಾನು ಸ್ವತಃ ಮೊದಲು ನಾನೇ ರಕ್ತ ಕೊಟ್ಟು ಉದ್ಘಾಟನೆ ಮಾಡ್ತಿದ್ದೆ. ಆದ್ರೆ ಈಗ ತಗೋರಿದ್ರೆ ಅವ್ರು ತಗೊಳಕ್ ತಯಾರಿಲ್ಲ. ಯಾಕಂದ್ರೆ ಮತ್ತೆ ಹೊಳ್ಳಿ ನಿಮ್ಗೆ ಹಾಕುವಂಥ ಪ್ರಸಂಗ ಬರ್ತದೆ ಅಂತ ತಿಳ್ಕೊಂಡು ಆ ಕಾರಣದಿಂದ ನಾವು ರಕ್ತ ಕೊಡಲಿಲ್ಲ. ಈಗ ನನ್ನ ಅದೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಮಂಜುನಾಥ ಮಹಾಸ್ವಾಮಿಗಳವರು ಸ್ವತಃ ಅವರೇ ಮುಂದೆ ಬಂದು ಇವತ್ತು ಮೊದಲೇ ಈ ಉದ್ಘಾಟನೆಯನ್ನ ಮಾಡಿ ಹೆಂಗೆ ಮಾಡಿದ್ರು ಅಂತಂದ್ರೆ, ಏನೋ ಒಂದು ಉದ್ಘಾಟನೆ ಎಲ್ಲ ವಿಫಲಕತ್ತಲ್ಲ, ತಮ್ಮ ರಕ್ತವನ್ನು ಕೊಡುವುದರ ಮೂಲಕವಾಗಿ ಇವತ್ತು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂತಹ ಪೂಜ್ಯ ಮಂಜುನಾಥ ಅಪ್ಪುಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಅನೇಕರು ರಕ್ತದಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ, ಅದು ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಈ ರೀತಿ ನಡೀಬೇಕು ಅಂತಕ್ಕಂಥ ಒಂದು ಇಚ್ಛೆ ನನ್ನಾಗಿತ್ತು. ಇವತ್ತಿನ ದಿವಸ ಅದು ಪೂರ್ಣಗೊಂಡಿರ್ತಕ್ಕಂಥ ಒಂದು ಇಚ್ಛೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾನು ಬಸವ ಸರಿಗೆ ಹೇಳಿದ್ದೆ, ಏನು ಬೇಡಪ್ಪ 67 ಮುಗಿದು 68 ದಿವಸ ಹೇಳೋದು ಹೇಳಿದ್ದೆ ನಾನು. ಇಡೀ ಇತಿಹಾಸವನ್ನು ಬಿಸಾಕಿದ್ದಿಲ್ಲ ಕೂಡ ಅವರು ಬೇಡ ಅಂದ್ರೆ ಸಹಿತ ಅಭಿಮಾನಪೂರ್ವಕವಾಗಿ ಬಂದಿರತಕ್ಕಂತಹ ಮಾತುಗಳನ್ನು ಅವರು ಆಡಿದ್ದಾರೆ. ಅವರಿಗೆ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಕ್ಕಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ರೋಟರಿ ಪದಾಧಿಕಾರಿಗಳಿಗೆ, ಇನ್ನಿಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ, ನಮ್ಮ ಊರಿನ ಎಲ್ಲ ಸದ್ಭಕ್ತರಿಗೆ, ಹೊರಸ್ಥಳದಿಂದ ಬದಾಮಿ ತಾಲೂಕಿನಿಂದ ನೀರುಬುಜದಿಂದ ಅವರು ಕೂಡ ಬಂದಿದ್ದಾರೆ, ಇನ್ನೂ ಬರ್ತಾನೇ ಇದ್ದಾರೆ. ಬಹಳ ದೂರದ ಊರಿನಿಂದ ಬರ್ತಾ ಇದ್ದಾರೆ. ಇವತ್ತು ಈ ನಿಮ್ಮನ್ನೆಲ್ಲ ಒಳ ಕಳಿಸಿದ ಮೇಲೆ 11:30 ಗಂಟೆಯಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಂಗೀತವೂ ಕೂಡ ನಡೀಬೇಕಂತಕ್ಕಂಥ ದೃಷ್ಟಿಯಿಂದ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಚೇತನವನ್ನು ಕೊಟ್ಟಿರ್ತಕ್ಕಂಥವ್ರು ಪೂಜಾರಾಗಿರ್ತಕ್ಕಂಥ ಅಭಿನವ ಮಂಜುನಾಥ ಸ್ವಾಮಿಗಳವರು, ಅವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.